ಅಯ್ಯೋ! ನೋಡಿ ಎಷ್ಟು ಚೆನ್ನಾಗಿರುವ ಚಿಕನ್ ಚೀಸಿ ಫ್ರೈಡ್ ಬಾಲ್ ರೆಡಿಯಾಗಿದೆ. ಬನ್ನಿ ನೀವು ಕೂಡ ಮಾಡ್ಬೋದು ಸಿಂಪಲ್. ನಾನು ತಗೊಂಡಿದ್ದೀನಿ ಇಲ್ಲಿ ಬೋನ್ಲೆಸ್ ಚಿಕನ್ ಅದಕ್ಕೆ ಸ್ವಲ್ಪ ಉಪ್ಪು, ಖಾರದ ಪುಡಿ, ಅರಿಶಿನ ಪುಡಿ ಹಾಕಿಬಿಟ್ಟು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಿಮ್ಮ ಹತ್ರ ಸ್ಟೀಮರ್ ಇತ್ತು ಅಂದರೆ ಅದಕ್ಕೆ ಸ್ವಲ್ಪ ಎಣ್ಣೆನ ಸವರಿ ಈ ರೀತಿ ನೋಡಿ ಮೇಲ್ಗಡೆ ಚಿಕನ್ ಹಾಕ್ತಿದ್ದೀನಿ. ನಿಮ್ಮ ಹತ್ರ ಸ್ಟೀಮರ್ ಇಲ್ಲ ಅಂತ ಹೇಳಿದ್ರೆ ನೀವು ಕುಕ್ಕರಲ್ಲಿ ಕೂಡ ಇದನ್ನು ಮಾಡ್ಕೋಬೋದು. ನೋಡಿ ಈ ರೀತಿ ಇದನ್ನು ಫ್ರೈ ಮಾಡೋಕ್ಕೆ ಇಟ್ಟಿದ್ದೀನಿ. ನಂತರದಲ್ಲಿ ಮತ್ತೊಂದು ಕಡೆ ನಾನು ಆಲೂಗಡ್ಡೆನ ಬೇಯಿಸಿದ್ದೆ. ನಂತರ ಅದು ಸಿಪ್ಪೆನ ತೆಗೆದುಬಿಟ್ಟು ಇಲ್ಲಿ ಸ್ಟೀಮ್ ಆಗಿರುವ ಚಿಕನ್ನ ನೋಡಿ ಈ ರೀತಿಯಾಗಿ ಸುಲಿತಾ ಇದ್ದೀನಿ. ಅಂದರೆ ಈ ರೀತಿ ಬಿಡಿಸ್ಕೋಬೇಕು ನಾವು. ನಂತರ ಇದಕ್ಕೆ 1 ಚಮಚದಷ್ಟು ಅಕ್ಕಿ ಹಿಟ್ಟು, 1 ಚಮಚದಷ್ಟು ಕಾರ್ನ್‌ಫ್ಲವರ್, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಉಪ್ಪು ಇದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ನೋಡಿ ಈ ರೀತಿಯಾಗಿ ಉಂಡೆ ಆಗುತ್ತೆ. ನೀರು ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ. ನಂತರ ಇದನ್ನು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ನೋಡಿ ಈ ರೀತಿ ನಾವು ಹೋಳಿಗೆ ಎಲ್ಲ ಮಾಡುವಾಗ ಹೊಟ್ಟೆ ಮಾಡ್ತೀವಲ್ಲ, ಹೂರಣ ತುಂಬ್ತೀವಲ್ಲ ಆ ರೀತಿಯಾಗಿ ಹೊಟ್ಟೆ ಮಾಡಿಬಿಟ್ಟು ಇದಕ್ಕೆ ಚೀಸ್‌ನ ತುಂಬಿ ಈ ರೀತಿಯಾಗಿ ಇದನ್ನು ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿಯಾಗಿ ಎಲ್ಲ ಬಾಲ್ಸ್‌ನ ರೆಡಿ ಮಾಡ್ಕೊಂಡು ಬರ್ತೀನಿ ನಾನು. ತುಂಬ ಸಿಂಪಲ್, ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡಿ ಎಲ್ಲ ಬಾಲ್ಸ್‌ನ ಈಗ ರೆಡಿ ಮಾಡ್ಕೊಂಡ್ಬಂದಿದ್ದೀನಿ. ನೋಡೋಕ್ಕೆ ಲಡ್ಡು ಥರ ಕಾಣ್ತಿದೆ ಅಲ್ವಾ? ಈಗ ಇದಕ್ಕೆ ನಾವು ಸ್ವಲ್ಪ ಇಲ್ಲಿ ನಾನು ಬ್ರೆಡ್ ಕ್ರಮ್ಸ್ ತೊಗೊಂಡಿದ್ದೀನಿ ಹಾಗೂ ಒಂದು ಮೊಟ್ಟೆನ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಬ್ರೆಡ್ ಕ್ರಮ್ಸ್ ರೆಸಿಪಿ ಕೂಡ ನಿಮಗೆ ಹಾಕಿದ್ದೀನಿ. ನಂತರ ರೆಡಿ ಮಾಡಿರುವ ಬಾಲ್ಸ್‌ನ ಮೊಟ್ಟೆಯಲ್ಲಿ ಎದ್ಬಿಟ್ಟು ನೋಡಿ ಈ ರೀತಿಯಾಗಿ ಬ್ರೆಡ್ ಕ್ರಮ್ಸಲ್ಲಿ ಉಳ್ಳಾಡಿಸ್ಬಿಟ್ಟು ಸ್ವಲ್ಪ ಬಿಸಿಯಾದ ಎಣ್ಣೆಯಲ್ಲಿ ಈ ಒಂದು ಬಾಲ್ಗಳನ್ನು ಹಾಕಿಬಿಟ್ಟು ಫ್ರೈ ಮಾಡ್ಕೋಬೇಕು. ಎಣ್ಣೆ ಬಿಸಿಯಾಗೋಕ್ಕಿಂತ ಮುಂಚೆನೇ ಬಾಲ್ಗಳನ್ನು ಹಾಕಿ. ಯಾಕಂದರೆ ತುಂಬ ಬಿಸಿಯಾಗಿಬಿಟ್ರೆ ಕೆಳಗಡೆ ಒಮ್ಮೆ ಕಪ್ಪಾಗಿಬಿಡುತ್ತೆ. ಆದ್ದರಿಂದ ನೋಡಿ ನಂತರದಲ್ಲಿ ಸ್ವಲ್ಪ ಮಧ್ಯೆ ಈ ರೀತಿ ತಿರುಗಿಸ್ತಾ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಿಂಪಲ್ ಆಗಿರುವ ಕ್ರಿಸ್ಪಿಯಾಗಿರುವ ಚೀಸಿ ಚಿಕನ್ ಫ್ರೈಡ್ ಬಾಲ್ ರೆಡಿಯಾಗುತ್ತೆ. ನೋಡಿ ನಿಮಗೆ ಓಪನ್ ಮಾಡಿ ಕೂಡ ತೋರಿಸ್ತೀನಿ ಎಷ್ಟು ಸಿಂಪಲಾಗಿ ಬಂದಿದೆ ಹಾಗೂ ಎಷ್ಟು ಚೀಸಿಯಾಗಿ ಬಂದಿದೆ ಅಂತ. ಖಂಡಿತವಾಗಿ ಈ ರೆಸಿಪಿನ ಟ್ರೈ ಮಾಡ್ತೀರಾ ಅಂತ ಹೇಳ್ತಾ ಎಲ್ಲ ನಮ್ಮ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಕ್ಬಿಟ್ಟು ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್.